भले बाबा तांदे पसिबिडलो पाडो మేము భోజనాలు తినేకి భలే ఐదానమా పారైదానమా పారాయణది ఏంటి ఇంకా ఇదే అవస్థ స్వామి మేము అట్లా స్వామి బోధించేది బిడ్డలని అట్లా ఉద్ధారకమయ్యేది వాళ్ళు బిడ్డలని అట్లా ఉద్ధారకమయ్యేది వాళ్ళు ಸರ್ ನಮ್ಮೂರು ರಾಮರಾಯನಕೋಟೆ ಪಂಚಾಯಿತಿ ಎಮ್ಮೆನತ್ತ ನಮ್ಮೂರಲ್ಲಿ ಎಸ್ ಸಿ ಕಾಲನಿಯಲ್ಲಿ ನಮಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ ಮಳೆ ಕಾಲದಲ್ಲಿ ಬಿಸಿಲು ಕಾಲದಲ್ಲಿ ಕೂಡ ಚರಂಡಿ ವ್ಯವಸ್ಥೆ ಇಲ್ಲ ಮಕ್ಕಳು 20 ಜನ ಅವ್ರಲ್ಲೂ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಬೀದಿಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ದಾರೆ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಬೆಳಗ್ಗೆ ಮಕ್ಕಳು ಚಪ್ಪಲಿ ಹಾಕ್ಕೊಂಡು ಓಡಾಡಲ್ಲ ನಾವು ಎಷ್ಟು ಹೇಳಿದ್ರು ಅವರು ಇದೇ ಥರ ಈ ಬೀದಿಯಲ್ಲಿ ಹಿಂಗೆ ಓಡಾಡ್ತಾ ಇದ್ದಾರೆ ಅವ್ರಿಗೆ ಇದು ಟೈಫಾಯ್ಡು ಮಲೇರಿಯಾ ಯಾವ ಮಕ್ಕಳಿಗೆ ನೋಡಿದ್ರು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಟೈಫಾಯ್ಡು ಮಲೇರಿಯಾ ಬರ್ತಾ ಇದೆ ಈ ಸೊಳ್ಳೆಗಳು ಜಾಸ್ತಿ ಇದಾವೆ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮ ಊರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೇಕು ಇದಾರೆ ಸರ್ ಗ್ರಾಮ ಪಂಚಾಯತಿ ಮೆಂಬರ್ಗೆ 3 ವರ್ಷದಿಂದ ಹೇಳ್ತಾ ಇದ್ದೀವಿ ಚರಂಡಿ ವ್ಯವಸ್ಥೆ ಮಾಡಿದ್ದೀವಿ ಅಂತಂದ್ರು ಮಾಡ್ತಾ ಇಲ್ಲ ಸರ್ ಇಲ್ಲ ಸರ್ ಇನ್ನೂ ಕೊಟ್ಟಿಲ್ಲ ಮೆಂಬರ್ ಮುಖಾಂತರ ಹೇಳಿದ್ವಿ ಮಕ್ಕಳಿಗೆ ಇದು ಜ್ವರಗಳು ಜಾಸ್ತಿ ಬರ್ತಾ ಇದಾವೆ ಸರ್ ಚರಂಡಿ ಬೇಕು ಸರ್ ನಮ್ಗೆ ನಮಸ್ತೆ ಸರ್ ನಮ್ಮ ಹೆಸರು ಪ್ರವೀಣ್ ಅಂತ ನಮ್ಮ ಊರಲ್ಲಿ ಜಾಸ್ತಿ ತೊಂದರೆ ಆಗ್ತಾ ಇದೆ ಚರಂಡಿ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮಕ್ಕಳು ಜಾಸ್ತಿ ಓಡಾಡೈತೆ ಇಲ್ಲೂ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಜ್ವರಗಳು ಜಾಸ್ತಿ ಆಗ್ತಾ ಇದೆ ಅದರಿಂದ ನಮ್ಗೆ ಚರಂಡಿ ವ್ಯವಸ್ಥೆ ಬೇಕಂತ ನಾವು ಕೇಳ್ತಾ ಇದ್ದೀವಿ ಸರ್ ಒಂದು 80-90 ಮನೆ ಐತೆ ಸರ್ ಎಸ್ ಸಿ ಕಾಲಿನಲ್ಲಿ ಇಲ್ಲ ಸರ್ ಜಾಸ್ತಿ ಯಾಕನೂ ಇಲ್ಲ ಸರ್ ಇಲ್ಲ ಸರ್ ಬಂಡೆನ್ ಕೊಯ್ದು ಡ್ರೈನೇಜ್ ಮಾಡ್ಬೇಕು ವ್ಯವಸ್ಥೆ ಮಾಡ್ಕೊಡ್ಬೇಕಷ್ಟೇ ಡ್ರೈನೇಜ್ ಪ್ರಾಬ್ಲಮ್ ಜಾಸ್ತಿ ಇದೆ ಆ ತರ ಏನೋ ಸ್ವಲ್ಪ ಅನುಕೂಲ ಮಾಡ್ಕೊಳಕ್ ಹೇಳಿ ಸರ್ ಬಂಡೆ ಕೊಯ್ದು ಏನೇನಾಗ್ತದೆ ನೀರು ಇಸ್ಕೊಡ್ತದೆ ಅದೇ ಸರ್ ಜಾಸ್ತಿ ಬರ್ತಾ ಇದೆ ಸರ್ ಮೇಲೆಯಿಂದ ಆ ಕಡೆಯಿಂದ ಮೈನಿಗೆ ಡ್ರೈನೇಜ್ ಹಾಕೊಳ್ಬೇಕಂತ ಕೇಳ್ತಾ ಇದೀವಿ ಮೇಲೆಯಿಂದ ನೀರು ಫುಲ್ಲು ತುಂಬೋಗಿ ಈ ಕಡೆ ಬರ್ತಾ ಇದೆ ನಮ್ಗೆ ಜಾಸ್ತಿ ತೊಂದರೆ ಆಗ್ತದೆ ಸರ್ ಈ ಕಡೆ ಇಲ್ಲೇ ಬರ್ಬೇಕು ಸರ್ ಎಲ್ಲ ಮೇಲೆಯಿಂದ ಕೆಳಗಡೆ ಬರ್ಬೇಕಂದ್ರೆ ಇಲ್ಲೇ ಹೋಗ್ಬೇಕು ಸರ್ ನೀರೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್ ಅದು భలే బాబా తాందే పసిబిడ్లు పాడో మేము భోజనాలు తినేకి భలే ఐదానమా పారాడేకి సగ్గా వేయలేదు ఈ రుచుల పాడు పరదేశ ప్రతి ఒక్క దినము ఇంకేం 7-8 ఏళ్ళు ఇంకా ఇదే అవస్థ స్వామి భోజనాలు కూడా తినేక అవుతా ఉండలే బిడ్లు అడుగేసాకే ఉచ్చులు రొచ్చు ఇది ఏమి సాధ్యం లేకుండా వస్తా అంటే మేము అట్లా స్వామి బోధించేది బిడ్డలని అట్లా ఉద్ధారకమయ్యేది వాళ్ళు ఈ అవస్థ ఏమో కూలీ నాలుగు చేసుకునేది కాక బిడ్డల్ని మేము కాపాడుకునేకే కష్టమైపోయింది స్వామి మాకే మా బాధ ఇట్లుంది ಊರಲ್ಲೆಲ್ಲ ಚರಂಡಿಗಳೆಲ್ಲ ಬಾಧೆ ಆಗ್ತಾ ಇದೆ ಮಕ್ಕಳು ಓಡಾಡೋಕ್ಕೆ ಔಷಧಿ ಇಲ್ಲ ಇಲ್ಲೆಲ್ಲ ಕಾಯಿಲೆಗಳು ಬರ್ತಾ ಇದೆ ಮಲೇರಿಯಾ ಟೈಫಾಯ್ಡ್ ಎಲ್ಲ ಬರ್ತಾ ಇದೆ ಊರಲ್ಲಿಂದ ಮೇಲ್ಗಡೆಯಿಂದ ನೀರೆಲ್ಲ ಇಲ್ಲೇ ಬರ್ತವೆ ಎಲ್ಲ ಸೊಳ್ಳೆಗಳು ಜಾಸ್ತಿ ಆಗವೆ ಇದರಲ್ಲಿ ಔಷಧ ಮಾಡಬೇಕು ನಮ್ಗೆ ತೊಂದರೆ ಆಗ್ತಾ ಇದೆ ಊರೆಲ್ಲ ಹಿಂಗೆ ಇವೆ ಇದೆಲ್ಲ ಔಷಧ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಪಂಚಾಯತ್ ರಾಮರಾಯನಕೋಟೆ ಗ್ರಾಮ ಇಲ್ಲಿ ಸುಬ್ರಹ್ಮಣ್ಯ ಅಂತ ಈ ಊರೇ ಇದು ಏನ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಡ್ರೈನೇಜ್ ಮಾಡಕ್ ಆಗಿಲ್ಲ ಒಂದು 10 ವರ್ಷದಿಂದನೂ ಬಂಡೆ
ಕೊಯ್ಬೇಕು, ಕೊಯ್ದ್ಬಿಟ್ಟು ಡ್ರೈನೇಜ್ ಮಾಡಬೇಕು. ಮಣ್ಣಿಲ್ಲ ಇದರಲ್ಲಿ, ಮಣ್ಣಿಲ್ಲದೆ ಇರೋ ಕಾರಣಕ್ಕೆ ಡ್ರೈನೇಜ್ ವ್ಯವಸ್ಥೆ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮತ್ತು ನಮ್ಮ ಪಂಚಾಯತಿ ಇದರಲ್ಲಿ PDOಗೆಲ್ಲ ಮನವಿ ಮಾಡ್ಕೊಂಡಂಗೆ ನಾವು ಕೇಳ್ಕೊತಾ ಇದ್ವಿ. ಡ್ರೈನೇಜ್ ಇದು ಮೇಲೆ ಮನೆಗಳಿಂದ ನೀರು ಬಿಡ್ತಾರೆ, ಅದು ಹೋಗ್ಬೇಕಂದ್ರೆ ಡ್ರೈನೇಜ್ ಇರಬೇಕು. ಡ್ರೈನೇಜ್ ಇಲ್ಲ, ಮೊರಳಿಲ್ದಿದ್ರೆ ಅದು ಎಳ್ಕೊಂತೈತೆ ನೀರು. ಆ ಮೊರಳಿಲ್ದಿರೋ ಕಾರಣಕ್ಕೆ ಎಲ್ಲ ಬೀದಿಯಲ್ಲೇ ಬರುತ್ತೆ. ಅದಕ್ಕೆ ನಮ್ಗೆ ಆ ಪಿಟ್ಗುಂದ್ ಮಾಡ್ಬೇಕು, ಮೊರಳಿಲ್ಲ, ಮೇಲೆ ಕಟ್ಕೊಂಡಿರೋದು ಬಂಡೆ ಕೆಳಗಡೆ, ಅದರಿಂದ ನೀರೆಲ್ಲ ಈ ಕಡೆ ಕೆಳಗಡೆ ಯಾವ ಡೌನ್ ಇದ್ರೆ ಆ ಕಡೆನೆ ಬರ್ತಾ ಇದ್ದಾವೆ. ಅದೇ ಇವಾಗ ತೊಂದರೆ ಆಗ್ತಾ ಇರೋದು. ಮಕ್ಕಳು ನಾವು ಓಡಾಡಕ್ ಜಾಸ್ತಿ ಕಷ್ಟ ಇದೆ. ನಮ್ಗೆ ಡ್ರೈನೇಜ್ ವ್ಯವಸ್ಥೆ ಮಾಡ್ಕೊಡ್ಬೇಕಷ್ಟೇ, ಬೇರೆ ಪ್ರಾಬ್ಲಮ್ ಏನಿಲ್ಲ. ಅದು ಬಂದೇ ಬರುತ್ತೆ. ಈ ತರ ಎಲ್ಲ ದಾರಿ ಮೇಲೆ ನೀರ್ ಬಂದ್ರೆ ರೋಗಗಳು ಬಂದೇ ಬರುತ್ತೆ. ಸೊಳ್ಳೆಗಳಿದ್ರೆ ಜ್ವರ ಬರುತ್ತೆ, ಕಾಯಿಲೆ ಬಂದೇ ಬರುತ್ತೆ. ಅದರಿಂದ ಇದು ಡ್ರೈನೇಜ್ ಇದ್ ಮಾಡ್ಕೊಟ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇರಲ್ಲ. ನೀರೆಲ್ಲ ರೋಡ್ ಮೇಲೆ ಬರ್ದಿರ ಇದ್ರೆ ಕಾಯಿಲೆ ಏನ್ ಬರಲ್ಲ. ಊರೆಲ್ಲ ಇಲ್ಲ, ಆದ್ರೆ ಇದ್ರೇನು ಸ್ವಲ್ಪ ಅಲ್ಲಿ ಸ್ವಲ್ಪ ಇದೆ. ಟೋಟಲ್ ಆಗಿ ಒಂದ್ ಕಡೆಯಿಂದ ಎಲ್ಲೂ ಇಲ್ಲ. ಆ ಮೇಲೆ ನೀರೆಲ್ಲ ಬಂದು ಇಲ್ಲಿ ರೋಡ್ ಮೇಲೆ ಬಂದ್ಬಿಡ್ತಾ ಇದೆ.